ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಬ್ಬು ಮಡಿವಾಳ ಮಾತಾಡ್ತಾ ಇರೋದು. ಏನಪ್ಪ ಈ ವಿಡಿಯೋ ಅಂತ ಅಂದರೆ, ನೋಡಿ ನಮ್ಮ ತಾಯಿಯವರ ಊರಲ್ಲಿ, ನಮ್ಮ ಅಮ್ಮನ ತವರೂರಲ್ಲಿ ಸ್ವಲ್ಪ ನಮ್ಮ ಅಮ್ಮಂದು ಜಮೀನಿತ್ತು. ಅಲ್ಲಿ ಸ್ವಲ್ಪ ವ್ಯವಸಾಯ ಮಾಡಿದ್ವಿ. ಅಲ್ಲಿ ರಾಗಿ ಮತ್ತು ಜೋಳ ಚೆಲ್ಲಿದ್ವಿ. ನೋಡಿ ಮುಂದೆ ಗಾಡಿ ಮುಂದೆಗಡೆ ಔಷಧಿ ಹೊಡೆಯೋ ಟ್ಯಾಂಕರ್ ಇಟ್ಕೊಂಡು, ಮತ್ತು ನಮ್ಮ ತಾಯಿಯವರು ನೋಡ್ಬೋದು ಈ ಸ್ಟಿಕ್ ಇಟ್ಕೊಂಡು, ಔಷಧಿ ಹೊಡೆಯೋ ಸ್ಟಿಕ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ನಾವಲ್ಲಿ ನಮ್ಮ ತಾಯಿ ಜಮೀನಲ್ಲಿ ಏನೇನು ಬೆಳೆದಿದ್ದೀವಿ, ಹೇಗೆ ಔಷಧಿ ಹೊಡಿತೀವಿ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಒಂದು ನೋಡಿ, ನಮ್ಮ ರೈತರಿಗೆ ಜಮೀನು ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಅಂದರೆ, ನಮ್ಮಮ್ಮನ್ನ ತವರೂರು ಬಂದು ನಮ್ಮಮ್ಮನ ಕೊಟ್ಟಿರೋ ಊರಿಗೆ ಬಂದು ಹೆಚ್ಚು ಕಡಿಮೆ 30 ಕಿಲೋಮೀಟ್ರ್ 35 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಬಟ್ ಆದ್ರೂ ನಮ್ಮಮ್ಮನಿಗೆ ಅಲ್ಲಿ ಒಂದು ಸ್ವಲ್ಪ ಒಲವು ಮಾಡಬೇಕು, ಜಮೀನು ಉಳಿಸ್ಕೋಬೇಕು ಅನ್ನೋ ಒಲವು. ಬನ್ನಿ ಹೋಗೋಣ, ಔಷಧಿ ಹೊಡಿಬೇಕು ಅಂತ ಹೋಗಿದ್ದೀವಿ. ಬನ್ನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಈ ಊರು ನೋಡಿ, ಈ ಲೊಕೇಶನ್ ಯಾವುದು ಅಂತ ಸ್ವಲ್ಪ ಹೇಳಿ. ಗೊತ್ತಿರುತ್ತೆ, ಆಲ್ಮೋಸ್ಟ್ ಇದು ಲೋಕಲ್ ಏರಿಯಾನೇ. ನೋಡಿ ಒಂದು ಸರ್ಕಲ್ ತೋರಿಸ್ತೀನಿ, ಅದನ್ನು ನೋಡಿ ಯಾರಾದರೂ ಊರು ಯಾವುದಾದ್ರು ಅಂತ ಗೊತ್ತಾದರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ, ಇದು ಊರು ಯಾವುದು ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಇವ್ರು ಯಾವುದು ಅಂತ ಕಾಮೆಂಟ್ ಮಾಡಿ. ನೋಡಿ ಇದರಲ್ಲಿ ರಾಗಿ ಹುಲ್ಲು ಯಾವುದು, ಕಳೆ ಸೊಪ್ಪು ಯಾವುದು ಅನ್ನೋದು ಒಂದು ಗೊತ್ತಿಲ್ಲ, ಅಷ್ಟು ಕಳೆ ಬೆಳ್ಕೊಂಡೈತಿ ಇದರಲ್ಲಿ. ಈಗೆಲ್ಲ ಸಿದ್ಧತೆ ಮುಗೀತು, ಈಗ ಡ್ರಮ್ ತಗ್ಲಾಕೊಂಡು ಔಷಧಿ ಹೊಡಿಬೇಕು. ಬನ್ನಿ. ನೋಡಿ ಇದಕ್ಕೆ 1 ಲೀಟ್ರ್ ಬರೋವಂಥ ಇಂಥದ್ರಲ್ಲಿ 1 ಲೀಟ್ರ್ ಬರುತ್ತೆ ಈ ಜಗ್ಗಲ್ಲಿ. ಇದಕ್ಕೆ ನಾವು ಈಗ 10 ಲೀಟ್ರ್ ನೀರು ಹಾಕ್ಕೊಂಡಿದ್ದೀವಿ. ನೋಡಿ ಇದನ್ನು ಕಟ್ ಮಾಡ್ತಾ ಇದ್ದೀವಿ. ಇದು ನೀವು ಯಾರಾದರೂ ರಾಗಿ ಬೆಳೆ ಇಟ್ಟು ಇದರಲ್ಲಿ ಕಳೆ ಔಷಧಿ ಬಂದಿದ್ರೆ ಇದನ್ನು ಬಳಸ್ಬೋದು ನೀವು. ಅರ್ಧ ಕಡ್ಡಿ ಏನಾದರೂ ಇನ್ನು ಆಗ್ಲೂ ಕತ್ತರಿಸ್ಬೇಕಾಗೈತೆ. ನೋಡೋಣ, ಕೊಡ್ರು ಮಕ್ಕಕ್ಕೆ ಬರ್ತೈತೆ. ಇನ್ನ ಒಂದು ಜಗ್ಗು ಇಷ್ಟಿಷ್ಟು ಇಟ್ಕೊಂಡಿದೆ ನೋಡಿ. ಎಲ್ಲ ಇಲ್ಲ ಹಾಕ ಔಷಧಿ ಹಾಕು.
ನೋಡಿ, ನಾನು BA ಮಾಡಿರೋ ಸ್ಟೂಡೆಂಟು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ನನಗೊಂದು 10ರಿಂದ 15 ಸಾವಿರ ಸಂಬಳ ಕೊಡ್ತಾರೆ. ಆ ಕೆಲಸಕ್ಕಿಂತ ಸ್ವಲ್ಪ ಕಷ್ಟನೇ ಇರ್ಬೋದು ನಮ್ಮ ರೈತರ ಕೆಲಸ. ಬಟ್ ಆದರೆ ಇದೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ಇಷ್ಟ ಬಂದಾಗ ದುಡಿಬೋದು, ಇಷ್ಟ ಬಂದಾಗ ರಜಾ ಹಾಕೊಬೋದು, ಇಷ್ಟ ಬಂದಿದ್ದು ಮಾಡ್ಕೋಬೋದು. ನಿನ್ಗೆ ಯಾರು ಜಡ್ಜ್ಮೆಂಟ್ ಇರಲ್ಲ ಅಲ್ವಾ? 10-15 ಸಾವಿರಕ್ಕೆಲ್ಲ ಹೋಗಿ ಒಬ್ಬನ ಹತ್ರ ಕೆಲಸ ಮಾಡೋದ್ಕಿಂತ ಇರೋ ಜಮೀನ ಸ್ವಲ್ಪ ಅಚ್ಚುಕಟ್ಟು ಮಾಡಿಕೊಂಡು ತನ್ನ ಕೈಯಲ್ಲಾದಷ್ಟು ಮಾಡಿದ್ರೆ ಒಂದು ಪ್ರತಿಫಲ ಇರ್ತದೆ. ಇದನ್ನ ನಂಬಿದ್ರೆ ಎಡ್ತು ತನ್ನಾದರೂ ಸಿಗ್ತದೆ. ವ್ಯವಸಾಯ ನಂಬಿದ್ರೆ, ಬೇರೆ ನಂಬಿದ್ರೆ ಅದೇನಾಗುತ್ತೆ ಅಂತ ನೀವೇ ಹೇಳಬೇಕು. ಕೊಡೋ ಕೆಲಸಕ್ಕೆ ನಾವು ಯಾವತ್ತೂ ಡಿಗ್ರೇಡ್ ಮಾಡಬಾರ್ದು ಅಲ್ವಾ? ಒಂದು ಡ್ರಮ್ ಖಾಲಿ ಆಯಿತು, ಇದನ್ನ 2 ಡ್ರಮ್ ತಗೊಂಡು ಹೋಗ್ತಾ ಇದ್ದೀನಿ. ಮಾ, ಏನಮ್ಮ ಈ ರಾಗಿ ಇಕ್ಕ ಬದಲು ಬೇರೆ ಏನೋ ಇಕ್ಕದಲ್ಲೇನಮ್ಮ? ಏನ್ ಮಗ ಹಿಂಗಂತೀಯ? ಈಗ ನೋಡು, BP ಶುಗರು ಇರೋದ್ರಿಂದ ACDC ಗಂಟ ರಾಗಿನೇ ಮಗ ಉಪಯೋಗಿಸೋದು. ನೋಡ್ ಮಗ, ರಾಗಿ ಮಾಲ್ಟ್ ಬೇಕು, ರಾಗಿ ಬಿಸ್ಕೆಟ್ ಬೇಕು, ರಾಗಿ ಗಂಜಿ ಬೇಕು, ರಾಗಿ ರೊಟ್ಟಿ ಬೇಕು, ರಾಗಿ ಮುದ್ದೆ ಬೇಕು. ಒಂಥರ ರೈತ ಒಬ್ಬ ಡಾಕ್ಟರ್ ಇದ್ದಂಗೆ ಮಗ. ಈ ಬೆಲೆಗೆ ನೋಡು, ಪಿಜ್ಜಾ ಬರ್ಗರ್ ಅಂತ ಎಲ್ಲ ತಿಂತಾರೆ, ಅದಕ್ಕೆ ಅದೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಈ ರಾಗಿಗಿರ ಇದಿಲ್ವಲ್ಲ ಮಗ. ನೋಡ್ರಿ, ನಮ್ಮಮ್ಮ ಏನು ಹೇಳ್ತಿದ್ದೆ, AC ಇಂದ DC ವರೆಗೂ ರಾಗಿ ಮುದ್ದೆನೇ ತಿನ್ನೋದು ಅಂತ. AC ಅಂದರೆ ಮನೇಲಿ ಹಾಕೋ AC ಅಲ್ಲ, ACDC. ಓದಿರೋರ್ಗೆ ಅರ್ಥ ಆಗುತ್ತೆ. ಹಾಂ, ನೋಡ್ರಿ, ಅದೇನೋ ಒಂದು ಗಾದೆ ಹೇಳ್ತಾರಲ್ಲ, ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ. ಹಂಗೆ ಜಾಣಂಗೆ ಜಗಳ ಇಲ್ಲ, ರಾಗಿ ತಿಂದವನಿಗೆ ರೋಗ ಇಲ್ಲ. ಸರಿ, ಇನ್ನೊಂದು ಗಾದೆ ಐತೆ, ಇಟ್ಟಂ ಬೆಟ್ಟಂ ಇಟ್ಟವನು ತಿಂದವನು ಬೆಟ್ಟವನ್ನು ಕಿತ್ತಿಟ್ಟಂ ಅಂತ. ಹಂಗೆ ರಾಗಿಗೆ ಅಷ್ಟೊಂದು ಮಹತ್ವ.